ಮೊದಲನೇಬಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ಮನಸ್ಸು ಮಾಡ್ಕೊಂಡು ಏನಪ್ಪ ಅನ್ಬೇಕ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ನಿಮಗೆ ನೆನಪಿದೆಯಾ ಇಲ್ವಾ ಅಂತ ಚಿಕ್ಕ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ಒಂದು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡನ್ನು ಯಾವ ರೀತಿ ರಿಸೆಟ್ ಮಾಡೋದು ಅಂತ ನಾನು ಈ ಒಂದು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅನ್ಬೇಕ್ರೆ ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ತುಂಬ ಜನರಿಗೆ ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ರಿಸೆಟ್ ಮಾಡಕ್ಕೆ ಬರೋಲ್ಲ, ಅಂದ್ರೆ ಪಾಸ್ವರ್ಡ್ ಚೇಂಜ್ ಮಾಡಕ್ಕೆ ಬರಲ್ಲ, ಮತ್ತು ಅದ್ರ ಜೊತೆ ಅವರೊಂದು ಪಾಸ್ವರ್ಡ್ ಅವರಿಗೆ ಗೊತ್ತಾಗಲ್ಲ. ಆ ಒಂದು ಕಾರಣದಿಂದ ಏನಿದೆ ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಅಂದ್ರೆ ಪಾಸ್ವರ್ಡ್ ಮರೆತು ಹೋದ ಕಾರಣದಿಂದ ಆಲ್ಮೋಸ್ಟ್ ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ಎಷ್ಟೋ ಫಾಲೋವರ್ಸ್ ಇದ್ದಂಥ ಇನ್ಸ್ಟಾಗ್ರಾಮ್ ಐಡಿ ವಾಪಸ್ ರಿಕವರಿ ಮಾಡೋಕೆ ಬರಲಿಲ್ಲ, ಅಂದ್ರೆ ವಾಪಸ್ ಲಾಗಿನ್ ಆಗೋದಕ್ಕೆ ಅವ್ರಿಗೆ ಬಂದೇ ಇಲ್ಲ. ಆದ್ರೆ ಬಟ್ ನಾನು ನಿಮಗೆ ಏನು ತುಂಬ ಸಿಂಪಲ್ ಜಸ್ಟ್ 2 ಸ್ಟೆಪ್ ಐತೆ. ಈ 2 ಸ್ಟೆಪ್ ಮೂಲಕ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ನೀವು ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೊಳ್ಳೋದು, ಮತ್ತು ಅದ್ರ ಜೊತೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಲ್ಲೇ ಅಕೌಂಟ್ ಇರೋದಿಲ್ಲ ಆ ಒಂದು ಅಕೌಂಟ್ ಕೂಡ ನೀವು ವಾಪಸ್ ರಿಕವರಿ ಕೂಡ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತು ಸ್ಟಾರ್ಟ್ನ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಮುದ್ರ ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇಬಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ಮನಸ್ಸು ಮಾಡ್ಕೊಂಡು ಏನಪ್ಪ ಅನ್ಬೇಕ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ನಿಮಗೆ ನೆನಪಿದೆಯಾ ಇಲ್ವಾ ಅಂತ ಚಿಕ್ಕದಾಗಿ ಕಮೆಂಟ್ ಹಾಕಿ. 100% ಹೇಳ್ಬೇಕಾದ್ರೆ ತುಂಬ ಜನ ನೆನಪಿಲ್ಲ. ಅದು ನಾವು ನೆನಪಿರಲ್ಲ ಅಂದ್ರೆ ನೆನಪೇ ಇರಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್, ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಏನಿದೆ ಅವ್ರಿಗೆ ಗೊತ್ತೇ ಇರಲ್ಲ. ಆದ್ರೆ ಬಟ್ ನನಗೆ 2 ಸ್ಟೆಪ್ ಮೂಲಕ ಹೇಳ್ತೀನಿ. ಆರಾಮಿಗೆ ಈಸಿಯಾಗಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ನೀವು ಆರಾಮಿಗೆ ಪಾಸ್ವರ್ಡ್ ಅಂದರೆ ಫಾರ್ಗೆಟ್ ಮಾಡ್ಕೊಳ್ಬೋದು, ರಿಸೆಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಏನಿದೆಲ್ಲ ಯಾವ ರೀತಿ ಅನ್ಬೇಕ್ರೆ ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ಈಗ ಇಲ್ಲಿ ಅವರ ಒಂದು ಮೊಬೈಲಲ್ಲಿ ಅಕೌಂಟ್ ಲಾಗಿನ್ ಇದ್ದಾರೆ, ಅಂದ್ರೆ ಲಾಗಿನ್ ಇರ್ತಾರೆ. ಆದ್ರೆ ಬಟ್ ಅಂದ್ರೆ ಲಾಗಿನ್ ಆಗಿರ್ತಾರೆ, ಆದ್ರೆ ಬಟ್ ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ವಾಪಸ್ ರಿಸೆಟ್ ಮಾಡ್ಬೇಕಂತ ಹೇಳಿ ಅವ್ರು ಏನು ಮಾಡ್ತಾರೆ, ಅವರೊಂದು ಇನ್ಸ್ಟಾಗ್ರಾಮ್ ಐಡಿ ವಾಪಸ್ ಅವ್ರು ಏನು ಮಾಡ್ತಾರೆ ರಿಸೆಟ್ ಆಗಿಬಿಡ್ತಾರೆ, ಅಂದ್ರೆ ಲಾಗೌಟ್ ಆಗಿಬಿಡ್ತಾರೆ. ಮತ್ತು ವಾಪಸ್ ನಾವು ರಿಕವರಿ ಮಾಡ್ಕೊಳ್ಳೋ ನಮ್ಮ ಪಾಸ್ವರ್ಡ್ ಅಂತ ಬಂದ್ಬಿಟ್ಟು. ಆದ್ರೆ ಬಟ್ ನಾನು ನಿಮಗೆ ಯಾವ ರೀತಿ ಏನು ತುಂಬ ಸಿಂಪಲ್ ಇರೋಲ್ಲ. ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಲಾಗಿನ್ ಇದ್ದರೂ ಕೂಡ ನೀವು ಅದನ್ನು ಯಾವುದೇ ರೀತಿ ಲಾಗೌಟ್ ಮಾಡೋದು ಕೂಡ ನೀವು ನಿಮ್ಮೊಂದು ಪಾಸ್ವರ್ಡ್ ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಏನಿದೆ ಅದನ್ನ ನೀವು ತಿಳ್ಕೊಳ್ಬೋದು, ನೀವು ಆರಾಮಾಗಿ ನೋಡ್ಕೊಳ್ಬೋದು. ಅದು ಯಾವ ರೀತಿ ತುಂಬ ಸಿಂಪಲ್. ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮುಖ ತೋರಿಸ್ಕೊಡ್ತೀನಿ. ಜಸ್ಟ್ ವೇಟ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಈ ಕಡೆ ಆನ್ ಮಾಡಿದ್ದೀನಿ ನೋಡಿ. ತುಂಬ ಸಿಂಪಲ್ ನೀವು ನೋಡ್ಕೊಳ್ಬೋದು. ಯಾವ ರೀತಿ ತುಂಬ ಸಿಂಪಲ್. ನೀವು ನಿಮ್ಮೊಂದು ಮೊಬೈಲ್ ಓಪನ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಓಪನ್ ಮಾಡ್ಕೊಂಡ ತಕ್ಷಣ ನೀವು ಅಂದರೆ ನಿಮ್ಮೊಂದು ಅಂದರೆ ಇನ್ಸ್ಟಾಗ್ರಾಮ್ ಐಡಿ ಅಂದರೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೊದಲ ಮುಟ್ಟು ನೀವು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲು ನೀವು ನೋಡ್ತಾ ಇರಲ್ಲ ಅದು ನನ್ನೊಂದು ಇನ್ಸ್ಟಾಗ್ರಾಮ್ ಐಡಿ. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ರಲ್ಲಿ ಮೆಸೇಜ್ ಮಾಡ್ಕೊಳ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ತುಂಬ ಸಿಂಪಲ್. ನಿಮ್ಮೊಂದು ಪ್ರೊಫೈಲ್ ಓಪನ್ ಮಾಡಿ. ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಾನು ನಿಮ್ಗೆ ಹೇಳೋದು ಯಾವ ರೀತಿ ಅಂದರೆ ಯಾವುದೇ ರೀತಿ ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಅಂದರೆ ನಿಮ್ಗೆ ಈಗ ನನ್ನೊಂದು ಈ ಐಡಿ ಇದೆ, ಈ ಐಡಿ ಪಾಸ್ವರ್ಡ್ ನೀವು ಮರೆತೋದ್ರು ಕೂಡ ವಾಪಸ್ ನೀವು ನೋಡ್ಬೋದು ಪಾಸ್ವರ್ಡ್ ಏನಿದೆ ಎಲ್ಲ ನೀವು. ಅದು ಯಾವ ರೀತಿ ಹೇಳ್ತಾ ಇದ್ದೀನಿ ನಾನು. ತುಂಬ ಸಿಂಪಲು. ನಿಮ್ಮ ಅಕೌಂಟ್ ಓಪನ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ. ಜಸ್ಟ್ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ತೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ಕಾಣುತ್ತೆ ನೋಡಿ. ಸೆಕೆಂಡ್ ಆಪ್ಷನ್ ನಿಮ್ಮ ಫಸ್ಟ್ ಆಪ್ಷನ್ ಬರ್ತದೆ ನೋಡಿ. ಏನಪ್ಪ ಅಂದ್ರೆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತ ಬರ್ತಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತೆಳಗಡೆ ಇದೆ ನೋಡಿ ಸೇವ್ಡ್ ಲಾಗಿನ್ ಅಂತ ಇದೆಯಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಎಷ್ಟು ಐಡಿ ಇದೆ ಅದನ್ನೆಲ್ಲ ತೋರಿಸುತ್ತೆ. ಜಸ್ಟ್ ಆ ಒಂದು ಇನ್ಸ್ಟಾಗ್ರಾಮ್ ಐಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಲಾಗಿನ್ ಅಂತ ಇದೆ ನೋಡಿ. ಜಸ್ಟ್ ಲಾಗಿನ್ ಅಂತ ಇದನ್ನು ಆನ್ ಮಾಡ್ಕೊಳ್ಬೇಕು. ತುಂಬ ಜನ ಇದನ್ನ ಆನ್ ಮಾಡಲ್ಲ. ಇದು ಆನ್ ಮಾಡೋದ್ರೆ ಏನಾಗುತ್ತೆ ಅನ್ಬೇಕಾದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಏನು ಪಾಸ್ವರ್ಡ್ ಇದೆಲ್ಲ ನೀವು ಪಾಸ್ವರ್ಡ್ ಮರೆತರು ಕೂಡ ನೀವು ಲಾಗೌಟ್ ಆದ್ರೂ ಕೂಡ ಆಟೋಮೆಟಿಕ್ ಲಾಗಿನ್ ಆಗುತ್ತೆ. ಈ ಪಾಸ್ವರ್ಡ್ ಮರೆತರು ಕೂಡ ನೀವು ಪಾಸ್ವರ್ಡ್ ನೋಡ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ಜಸ್ಟ್ ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ತಕ್ಷಣ ನೀವು ಏನು ಮಾಡ್ಕೋ ಜಸ್ಟ್ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಓಪನ್ ಮಾಡಿದ ತಕ್ಷಣ ತೆಳಗಡೆ ಬಂದ್ಬಿಟ್ಟು ಗೂಗಲ್ ಅಂತ ಇರುತ್ತೆ ನೋಡಿ. ಜಸ್ಟ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮೊಂದು ಇಮೇಲ್ ಐಡಿ ಯಾವ ಒಂದು ಇಮೇಲ್ ಐಡಿ ಇದೆ ಆ ಒಂದು ಇಮೇಲ್ ಐಡಿ ತೋರಿಸ್ತೇನೆ. ನೀವು ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಬೇಕು. ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು. ಈಗ ಇಲ್ಲಿ ನಿಮ್ಮೊಂದು ಯಾವ ಒಂದು ಇಮೇಲ್ ಐಡಿ ಇದೆ ಆ ಒಂದು ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ನನ್ನೊಂದು ಇಮೇಲ್ ಐಡಿ ಸೆಲೆಕ್ಟ್ ಮಾಡಿದೆ. ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಆಟೋ ಪೇಲ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ ಒಂದು ಆಟೋ ವಿತ್ ಗೂಗಲ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ತೆಳಗಡೆ ಬಂದ್ಬಿಟ್ಟು ಗೂಗಲ್ ಪಾಸ್ವರ್ಡ್ ಮ್ಯಾನೇಜ್ ಅಂತ ಇದೆಯಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ಒಂದು ಏನು ಲಾಗಿನ್ ಆಗಿದ್ರಲ್ಲ ಅದರ ಅಂದ್ರೆ ನಿಮ್ಮೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೀವು ಲಾಗಿನ್ ಆಗಿದ್ರ ಅದರೆಲ್ಲ ಇಲ್ಲಿ ನೆನಪು ಅದರದೊಂದು ಎಲ್ಲ ಪ್ಲಾಟ್ಫಾರ್ಮ್ದು ಇಲ್ಲಿ ಎಲ್ಲ ಇದ್ದಿರುತ್ತೆ. ಜಸ್ಟ್ ಇಲ್ಲಿ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಜಸ್ಟ್ ಇನ್ಸ್ಟಾಗ್ರಾಮ್ ನಿಮ್ಮ ತಮ್ಮ ಹಾಕಿದ ತಕ್ಷಣ ನೀವು ಡೈರೆಕ್ಟಾಗಿ ಅಂದ್ರೆ ನಿಮ್ಮ ಡೈರೆಕ್ಟಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ಇಲ್ಲಿ ನೀವು ನೋಡ್ಕೊಳ್ಬೋದು. ನೀವು ಪಾಸ್ವರ್ಡ್ ಮರೆತರು ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು. ಅಂದ್ರೆ ಜಸ್ಟ್ ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾಪಿ ಆಗುತ್ತೆ. ಇಲ್ಲಿ ಕಣ್ಣು ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಾಸ್ವರ್ಡ್ ತೋರಿಸುತ್ತೆ. ನೀವು ಬೇಕಾದ್ರೆ ಪಾಸ್ವರ್ಡ್ ನೋಡ್ಕೊಳ್ಬೋದು. ಏನಾದ್ರೂ ನೀವು ಪಾಸ್ವರ್ಡ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ ಪಾಸ್ವರ್ಡ್ ನೀವು ಮರ್ತಿದಾರೆ ಅಂದ್ರೆ ಇದ್ರ ಮೂಲಕ ನೀವು ನಿಮ್ಮೊಂದು ಪಾಸ್ವರ್ಡ್ ನೀವು ಆರಾಮಾಗಿ ನೋಡ್ಕೊಳ್ಬೋದು. ಆರಾಮಾಗಿ ನೀವು ಕಂಡುಹಿಡ್ಬೋದು ಪಾಸ್ವರ್ಡ್ ಇದೇ ನನ್ನೊಂದು ಇನ್ಸ್ಟಾಗ್ರಾಮ್ ಐಡಿ ಅಂತ. ಈ ರೀತಿ ಮಾಡಿ ನೀವು ನಿಮ್ಮೊಂದು ಪಾಸ್ವರ್ಡ್ ತಿಳ್ಕೊಳ್ಬೋದು. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಐಡಿ
ಅಂದ್ರೆ ಅದ್ರ ಪಾಸ್ವರ್ಡ್ ಮರ್ತೋಗಿದ್ದೀನಿ, ಅದೊಂದು ನನ್ನೊಂದು ಇನ್ಸ್ಟಾಗ್ರಾಮ್ ID ಅಕೌಂಟ್ ಲಾಗೌಟ್ ಆಗಿದೆ ಅಂದ್ರೆ ಅದನ್ನ ಯಾವ ರೀತಿ ನೀವು ವಾಪಸ್ ರಿಕವರಿ ಆಗೋದು ಅಂದ್ರೆ ತುಂಬಾ ಸಿಂಪಲ್. ಅಂದ್ರೆ ನೀವು ವಾಪಸ್ ರಿಕವರಿ ಆಗ್ಬೋದು. ಅದು ಯಾವ ರೀತಿ ಆಗೋದು ಅಂದ್ರೆ ತುಂಬಾ ಸಿಂಪಲ್. ನೀವೇನು ಏನ್ ಮಾಡಿ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವೇನು ಮರ್ತೋಗಿದಾರಲ್ಲ ನಿಮ್ಮೊಂದು ಹಳೆ ಇನ್ಸ್ಟಾಗ್ರಾಮ್ ID, ಅದರದೊಂದು ನಿಮ್ಮ ಹತ್ರ ಏನಾದ್ರು ಅದರದೊಂದು ID ನೆನಪಿರಬೇಕು. ಇಲ್ಲಾಂದ್ರೆ ಅದರಂದ್ರೆ ಆ ಒಂದು ಅಕೌಂಟ್ಗೆ ಲಿಂಕ್ ಇದ್ದದ್ದು ಮೊಬೈಲ್ ನಂಬರ್ ಇರಬೇಕು. ಇಲ್ಲಾಂದ್ರೆ ಆ ಒಂದು ಅಕೌಂಟ್ಗೆ ಲಿಂಕ್ ಇದ್ದದ್ದು ಒಂದು ಇಮೇಲ್ ID ಇದ್ರೆ ಸಾಕು. ಅದ್ರ ಮೂಲಕ ನೀವು ವಾಪಸ್ ರಿಕವರಿ ಮಾಡ್ಕೊಳ್ಬಹುದು ಪಾಸ್ವರ್ಡ್. ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಏನು ತುಂಬಾ ಸಿಂಪಲ್. ನೀವು ಇಲ್ಲಿ ತೆಗೆದುಬಿಟ್ಟು ಫಾರ್ವರ್ಡ್ ಪಾಸ್ವರ್ಡ್ ಅಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ನೇಮ್ ಅಂತ ಕೇಳುತ್ತೆ. ನಿಮ್ಮ ಒಂದು ಹಳೆ ಅಕೌಂಟ್ ಈಗ ನಿಮ್ಮ ಹತ್ರ ಲಾಗಿನ್ ಇಲ್ಲ, ಅದು ಲಾಗೌಟ್ ಆಗಿದೆ. ನಮ್ಮದು ಹಳೆ ಅಕೌಂಟ್ ಇದ್ರೆ ಜಸ್ಟ್ ಅದರದ್ದೇನು ನೋಡ್ಕೊ, ಅದರದೊಂದು ಯೂಸರ್ ID ಇದ್ರೆ ಯೂಸರ್ ನೇಮ್ ಹಾಕೋಬೇಕು. ಇಲ್ಲಾಂದ್ರೆ ಅದರೊಂದು ಇಮೇಲ್ ಅಡಕ್ಕಿ, ಇಲ್ಲಾಂದ್ರೆ ಅಂದ್ರೆ ಆ ಅಕೌಂಟ್ಗೆ ಯಾವ ಒಂದು ಮೊಬೈಲ್ ಲಿಂಕ್ ನಂಬರ್ ಲಿಂಕ್ ಇದೆ ಆ ಒಂದು ನಂಬರ್ ಹಾಕಬೇಕು. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ನನ್ನೊಂದು ಯೂಸರ್ ನೇಮೇ ಹಾಕ್ತೀನಿ. ಜಸ್ಟ್ ಏನೂ ಇಲ್ಲ, ನೀವು ನಿಮ್ಮೊಂದು ಯೂಸರ್ ನೇಮ್ ಹಾಕೊಳ್ಳಿ. ನಿಮ್ಮ ಹತ್ರ ಯೂಸರ್ ನೇಮ್ ಹಾಕಿ ಜಸ್ಟ್ ನಾನು ನಿಮ್ಗೆ ಹೇಳ್ತೇನೆ. ತುಂಬಾ ಸಿಂಪಲ್. ಯೂಸರ್ ನೇಮ್ ಹಾಕಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ ತಕ್ಷಣ ಈ ರೀತಿ ನಿಮಗೊಂದು ಆಪ್ಷನ್ ಬರುತ್ತೆ. ಜಸ್ಟ್ ಇಲ್ಲಿ ಮತ್ತೊಂದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ತೋರಿಸ್ತಾ ವಿ ಸೆಂಡ್ ವೇ ಎನ್ ಇಮೇಲ್ ಅಂತ ತೋರಿಸ್ತಾ ಇದೆ. ತೆಲುಗು ನಿಮ್ಗೆ ಈ ರೀತಿ ಬರುತ್ತೆ. ಅದೇನಪ್ಪ ಅಂದ್ರೆ ಈಗ ನಿಮ್ಮ ಒಂದು ಅಕೌಂಟಿಗೆ ಯಾವ ಒಂದು ಇಮೇಲ್ ID ಲಿಂಕ್ ಇದೆ ಆ ಒಂದು ಇಮೇಲ್ ಐಡಿಗೆ ನಿಮಗೆ ಇನ್ಸ್ಟಾಗ್ರಾಮ್ನಿಂದ ಒಂದು ಇಮೇಲ್ ID ಮೆಸೇಜ್ ಬಂದಿರುತ್ತೆ. ಅದು ನಾನು ಬಂದಿದೆ ನೋಡಿ, ಜಸ್ಟ್ ಬಂತು ನೋಡಿ, ಇಲ್ಲಿ ನೋಡಿ ಕಾಣುತ್ತೆ. ಈ ರೀತಿ ಬರುತ್ತೆ. ಏನಪ್ಪ ಅಂದ್ರೆ ರೀಸೆಟ್ ಯುವರ್ ಪಾಸ್ವರ್ಡ್ ಅಂತ ಕಾಣ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇಕಾದ ನೋಡಿ ನೀವು ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ ಇರುತ್ತೆ. ಇಲ್ಲಿ ಜಸ್ಟ್ ನೀವೇನು ಇಲ್ಲ, ನಿಮಗೆ ಬೇಕಾದ ನೀವು ಹೊಸ ನೀವು ಪಾಸ್ವರ್ಡ್ ಹಾಕಿ ನೀವು ಜಸ್ಟ್ ಲಾಗಿನ್ ಆಗ್ಬೋದು. ನಿಮಗೆ ಹೊಸ ನೀವು ಪಾಸ್ವರ್ಡ್ 6 ಡಿಜಿಟ್ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೊಂಡು ಈ ರೀತಿ ಮಾಡಿ ನೀವು ಲಾಗಿನ್ ಆಗ್ಕೋಬಹುದು. ಈಗ ಹೊಸ ನೀವು ಪಾಸ್ವರ್ಡ್ ಸೆಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಾನೊಂದು ಇನ್ಸ್ಟಾಗ್ರಾಮ್ ID ಅಕೌಂಟು ಲಾಗಿನ್ ಆಗುತ್ತೆ. ಏನೋ ಜಸ್ಟ್ ಈಗ ನಾನು ನಿಮಗೆ ಮೊದಲು ಮುಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೇನೆ. ತುಂಬಾ ಸಿಂಪಲ್. ನೀವು ಈ ರೀತಿ ಮಾಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಹಳೆ ಅಕೌಂಟ್ ನೀವು ವಾಪಸ್ ರಿಕವರಿ ಮಾಡ್ಕೊಳ್ಬಹುದು ಪಾಸ್ವರ್ಡ್ ಆರಾಮಾಗಿ ಈಸಿಯಾಗಿ. ಅದು ಯಾವ ರೀತಿ ಮಾಡುವಂತ ನಾನು ನಿಮಗೆ ಇವನಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ನಾನು ನಿಮಗೆ ಕ್ಲಿಯರ್ಗೆ 2 ಸ್ಟೆಪ್ ಮೂಲಕ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ಏನಾದರೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ನಿಮ್ಮ ಒಂದು ಮೊಬೈಲಲ್ಲಿ ಈಗ ಇಲ್ಲಿ ಲಾಗಿನ್ ಇದ್ರೆ ಆ ಒಂದು ಅಕೌಂಟ್ ಪಾಸ್ವರ್ಡ್ ನೀವು ಮರೆತರು ಕೂಡ ಅದನ್ನ ಯಾವ ರೀತಿ ನೀವು ವಾಪಸ್ ನೋಡಬಹುದು. ಪಾಸ್ವರ್ಡ್ ನೀವು ಅದನ್ನ ಯಾವ ರೀತಿ ನೀವು ನೋಡ್ಕೊಳ್ಬಹುದು ಅದನ್ನು ಕೂಡ ಹೇಳಿದ್ದೀನಿ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಿಮ್ಮೊಂದು ಅಕೌಂಟ್ ಹಳೆ ಅಕೌಂಟ್ ಏನಾದರೂ ಯೂಸರ್ ID ಅಕೌಂಟ್ ಏನಾದ್ರು ಆ ಒಂದು ಅಕೌಂಟ್ ಮರ್ತೋಗಿದೆ, ಆ ಒಂದು ಅಕೌಂಟ್ ಲಾಗೌಟ್ ಆಗಿದೆ, ಅದನ್ನ ವಾಪಸ್ ಲಾಗಿನ್ ಆಗ್ಬೇಕಾದ್ರೆ ಪಾಸ್ವರ್ಡ್ ಕೇಳ್ತಾ ಇದೆ. ಆ ಪಾಸ್ವರ್ಡ್ ಯಾವ ರೀತಿ ಹಾಕೋದು ನಮ್ಗೆ ಗೊತ್ತಿಲ್ಲ, ಪಾಸ್ವರ್ಡ್ ಏನೂ ನೆನಪಿಲ್ಲ ಅಂದ್ರು ಅದನ್ನು ಕೂಡ ಯಾವ ರೀತಿ ನಾವು ರಿಕವರಿ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಆಯ್ತಾ. ಈ ಒಂದು ಮುಗಿಸ್ತೇನೆ. ಈ ಒಂದು ಮುಗಿಸ ಮುಂಚೆ ಪ್ರತಿಯೊಬ್ಬ ಟಿಕೆಟ್ ಸ್ಪ್ಯಾಮರ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟ್ ಮತ್ತೆ ನಮಗೆ ನೆಕ್ಸ್ಟ್ ಬೇರೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಪ್ರತಿಯೊಬ್ಬರು ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಬಾಯ್.